ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ಇವತ್ತಿನ ನಾನು ನಮ್ಮ ಅಣ್ಣನ ಮನೆಯಲ್ಲಿ ಇವತ್ತು ಅಂತ ಶಾಸ್ತ್ರ ಇದೆ, ಸ್ವಾಮೀಜಿ ಶಾಸ್ತ್ರ. ಅದನ್ನ ಮಾಡ್ಕೊಂತ ಬಂದಿದ್ದೀವಿ. ಯಾಕಂದರೆ ನನ್ನ ಅಳಿಯ ಎಂಥ ಲಿಂಗಧಾರಣೆ ಮಾಡಿದ್ದೇನೆ, ಅದರದ್ದೊಂದು ಶಾಸ್ತ್ರ ಇದೆ. ಅದಕ್ಕೋಸ್ಕರ ಬಂದಿದ್ದೀನಿ. ಆದಷ್ಟು ನಾನು ಎಲ್ಲೆಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಯಾಕಂದರೆ ಅವರಿಗೆ ನನ್ನ ಪಬ್ಲಿಕಲ್ಲಿ ವಿಡಿಯೋ ಹಾಕೋದು ಎಕ್ಸ್ಪೆಷಲಿ ನನ್ನ ಅಳಿಯಂಗೆ ಸ್ವಲ್ಪ ಮುಜುಗರ ಆಗುತ್ತೆ. ಅದರಿಂದ ಎಲ್ಲೆಲ್ಲ ಆಗುತ್ತೆ ಅದ್ರಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಇವಾಗ ನಾವು ಮನೆಗೆ ಇದು ಅಂತ ಬಂದರು ಅವರು. ಸಿಗ್ತೀನಿ ಗೈಸ್ ಒಳಗಡೆ ಇಂಥ ಮನೇಲಿ ಹೋಗಿ ಸಿಗ್ತೀನಿ. ನೋಡ ಮಾತ್ಲದವನ್ನ ಯಾಕ್ರಿ ನಿಮ್ಮ ಕೆಲಸನೇ ಮಾಡ್ರಿ. ಮೂರು ಸಾರಿ ತಟ್ಟದ ಬಾರ ಹಾಕ್ಯವನ್ನ ಸಾಕು. ತಕ್ಕಾಡ್ದ ಫೋಟೋನ ಅಲ್ಲ ಅಕ್ಕಿ ಸುರುತ್ತ ಫೋಟೋ ತಕ್ಕಾಡ್ರಪ್ಪ. ನಮಸ್ಕಾರ. ಮುಷ್ಟಿ ಮಾಡಿ ಈಗ ಯಾರು ಈಗ ಏಸಾದ್ರು ಎಣಸ ಇದು 7ನೇ ಮನೆ ಇಲ್ಲ 7ನೇದಾ? ಮತ್ತೆ ರತ್ನಕರಿ ಫೋನ್ ಮಾಡೋಣ ಅಂದ್ರೆ ಹೋಗ್ಬೇಕು. ಅದು ತೋರಿಸಿದಾಳೆ ಈಗ ಹೇಳಿದ್ದೆ ನಾನು. ಏನಂತ ಸರಿ ವಿಕಾಸ್, ಸರಿ 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 ಅಷ್ಟು ಜನ ಮಾಡಿ ಬಾ ತಡಿಯ ಫೋಟೋ ಸೆಷನ್ ಎಲ್ಲ ಫೋಟೋಸ್ ಫುಲ್ ಫೋಟೋ ಸೆಷನ್. ಅಣ್ಣ ಬರ್ರಿ ಅಣ್ಣ ನಿಂತ್ಕೊ ಬಾ. ಮಾಡಿದಾರೆ ಅವ್ರದ್ದು ಸೇದೆ ಬಿಡಲ್ಲ ಸ್ವಾಮಿ. ಎಲ್ಲಿ ನೋಡಪ್ಪ ನಮಸ್ಕಾರ ಮಾಡಕ್ಕ ಫೋಟೋ ಎಲ್ಲಿ ನೋಡ ನೋಡ ಆ ಕಡೆ ನೋಡಿಲ್ಲ ಆ ಕಡೆ ನೋಡಿ. ಅವರು ಭಿಕ್ಷಾಟನೆ ಮಾಡಕ್ಕೆ ಹೋಗಿದ್ದಾರೆ, ನಾನು ಹೋಗಿಲ್ಲ. ಅವರೇ ಹೋಗ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಭಿಕ್ಷಾಟನೆ ಮೀನ್ಸ್ ಅವ್ರ ಮನೇಲಿ ಕಾಳು ಧಾನ್ಯ ಏನಾದರೂ ಇದ್ದರೆ, ಜೋಳಿಗೆ ಇರುತ್ತೆ, ಆ ಜೋಳಿಗೆಯಲ್ಲಿ ಅವರು ಅದನ್ನು ಹಾಕಬೇಕು. ಲೈಕೆ ಶಿವ ಮನೆಗೆ ಬಂದಾಗ ಶಿವಂಗೆ ಹೆಂಗೆ ನಾವು ನಮ್ಮ ಮನೇಲಿರೋ ಧಾನ್ಯಗಳನ್ನ ಹಾಕ್ತೀವೋ ಆ ಥರ ಹಾಕಬೇಕು. ನಾವೇನಕ್ಕೆ ಭಿಕ್ಷಾಟನೆ ಮಾಡ್ತೀವಿ ಅಂದರೆ, ಯಾಕಂದರೆ ನಮ್ಮ ಸಂಪ್ರದಾಯನೇ ಹಂಗಿದೆ. ಮುಂಚೆಯಿಂದಲೂ ಭಿಕ್ಷಾಟನೆ ಮಾಡ್ಕೊಂಡು ಬಂದಿದ್ದಾರೆ, ಅದರಿಂದ ನಾವು ಭಿಕ್ಷಾಟನೆ ಮಾಡ್ತಿದ್ವಿ. ಇದು ಮುಂಚಿನ ಸಂಪ್ರದಾಯ ನಮ್ಮದು. ನಾವು ಐನೇರು ಅಂದರೆ ಸ್ವಾಮಿಯರಾಗಿರೋದ್ರಿಂದ ಇದು ಮುಂಚೆಯಿಂದನೇ ಬಂದಿದೆ. ನಾವು ಇದನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಅವರು ಹೋಗಿದ್ದಾರೆ. ಅವನು ಉಜ್ಜಿನಿಯಲ್ಲಿ ಲಿಂಗಧಾರಣೆ ಅವನಲ್ಲ ಸ್ವಾಮೀಜಿಯವರು ಉಜ್ಜಿನಿಯಲ್ಲಿ ಲಿಂಗಧಾರಣೆ ಮಾಡಿಸಿದ್ದು. ಇವಾಗ ಅದನ್ನು ಮನೇಲಿ ಲಿಂಗಧಾರಣೆ ಎಲ್ಲ ಪೂಜೆ ಮಾಡಿ ಅದರದ್ದೊಂದು ಫಂಕ್ಷನ್ ಥರ ಮಾಡ್ತೀವಿ. ನಾನು ಅವ್ರ ಜೊತೆಗೆ ಬಂದಿದ್ದೀನಿ. ಇಲ್ಲೇ ಒಳಗೆ ಹೋಗಿದ್ದಾರೆ, ನಾನು ಹೋಗಿಲ್ಲ ಒಳಗಡೆ. ವಿಡಿಯೋ ಕ್ಲಿಪ್ಸ್ ಇದೆ, ನಾನು ಹಾಕ್ತೀನಿ ಅಷ್ಟೇ ಗಾಯ್ಸ್. ನಾನು ಆಮೇಲೆ ಮನೆ ಒಳಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಅವ್ರು ಇವಾಗ ಇನ್ನೊಂದು ಮನೆಗೆ ಹೋಗಿದ್ದಾರೆ ಗೈಸ್. ಇನ್ನೊಂದು ಮನೆಗೆ ಹೋಗಿದ್ದಾರೆ ಮೇಲ್ಗಡೆ. ನಾನು ಹೋಗಲಿಲ್ಲ, ಯಾಕಂದರೆ ನಾನು ವೀಡಿಯೋ ಮಾಡಬೇಕಿತ್ತು. ಮನೆಯಲ್ಲೆಲ್ಲ ಎಲ್ಲರ ಮುಂದೆ ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ನನಗೆ ಸ್ವಲ್ಪ ಶೈ ಆಗುತ್ತೆ. ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಟೈಮ್ ಬೇಕು. ಆ್ಯಂಡ್ ಇವಾಗ ಇನ್ನೊಂದು 2 ಮನೆ ಇರ್ಬೇಕು. ಐ ಥಿಂಕ್ 9 ಮನೆ ಮಾಡಿಸುತ್ತೆ ಅನಿಸುತ್ತೆ ನಮ್ಮದು ನಮ್ಮ. ಆ್ಯಂಡ್ 9 ಮನೆಯಲ್ಲಿ ಭಿಕ್ಷಾಟನೆ ಮಾಡಿದ ಮೇಲೆ ನಾವು ಮನೆಗೆ ಹೋಗ್ಬಿಟ್ಟು ಅದೇನೋ ಪೂಜೆ ಮಾಡ್ತಾರೆ. ನಾನು ಅಲ್ಲಿ ಪೂಜೆ ತೋರಿಸ್ತೀನಿ ಏನು ಅಂತ. ಅಲ್ಲೆಲ್ಲ ಮಾತಾಡೋಕ್ಕಾಗಲ್ಲ, ಬಟ್ ಪೂಜೆ ಎಲ್ಲ ತೋರಿಸ್ತೀನಿ ನಾನು. ಪೂಜೆ ತೋರಿಸಿ ಇದು ನಮ್ಮ ಸಂಪ್ರದಾಯ, ಅದರಿಂದ ನಾವು ಇದನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇನ್ಫಾರ್ಮೇಷನ್
ನನಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ, ನಮ್ಮ ದೊಡ್ಡಪ್ಪರಿಗೆಲ್ಲ ಚೆನ್ನಾಗಿ ಗೊತ್ತು ಇನ್ಫಾರ್ಮೇಷನು. ಆ್ಯಂಡ್ ಇನ್ಫಾರ್ಮೇಷನ್ ಏನಾದ್ರು ಬೇಕಂದರೆ ಕಮೆಂಟ್ ಮಾಡಿ, ನಾನು ಇನ್ಫಾರ್ಮೇಷನ್ ಅವ್ರ ಹತ್ರ ಹೇಳಿಸ್ಕೊಂಡು ಅವ್ರ ಹತ್ರ ಒಂದು ವಿಡಿಯೋ ಮಾಡಿಸ್ತೀನಿ. ಇನ್ಫಾರ್ಮೇಷನ್ ಬೇಕಂದರೆ ಹೇಳಿ. ಆ್ಯಂಡ್ ಇವಾಗ ಇಲ್ಲಿ ನಮ್ಮ ದೊಡ್ಡಮ್ಮ ಅವರ ಮೇಲೆ ಹೋಗಿದ್ದಾರೆ, ಅದನ್ನು ಮಾಡ್ಕೊಂಡು ಇವಾಗ ಮತ್ತೆ ಮನೆಗೆ ಹೋಗೋದು. ನಾನು ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಬಿಡು ಸಾಕು. ಸರ್ಕಾರಿ ಹುಡುಗ್ರಲ್ಲ ನಿಮ್ಮ ಅಮ್ಮ ಬಂದಿಲ್ಲನ? ಯಾಕೆ ರಾಜ್ಯ ಬಂದ ಅಜ್ಜ ಅಜ್ಜ ಎರಡು ಕಿತ್ಲಾಗ ಇಟ್ಬಿಡ. ಹೋಳಿಗೆ ಮಾಡುವ ವಿಧಾನ. ಫಸ್ಟು ಎಂತ ಇಟ್ಕೋಬೇಕು. ಹಿಟ್ಟಲ್ಲಿ ಅದನ್ನು ಎಂತ ಹೂರ್ಣ ಹಾಕೋಬೇಕು. ಹೂರ್ಣ ಹಾಕೊಂಡು ಆಂಟಿ ಮಾಡ್ತಾಯಿದ್ದಾರೆ ಆ ಥರ ಸುತ್ತಲೂ ಆ ಥರ ಹಿಟ್ಟನ್ನ ಹಾಕಬೇಕು. ಆ ಥರ ಹಿಟ್ಟನ್ನ ಹಾಕ್ಬಿಟ್ಟು ಲಾಸ್ಟಿಗೆ ಮಾಡ್ಬೇಕು ನೋಡ್ರಿ ಆಂಟಿ. ಹಂಗೆ ಮಾಡಿ ಹಂಗೆ ಅಗಲ ಮಾಡಬೇಕು. ಅಗಲ ಮಾಡಿ ಫುಲ್ ಎಲ್ಲ ಎಣ್ಣೆ ಒಳಗೆ ಇದು ಹಂಗೆ ಹಾಕ್ಬಿಟ್ರೆ ಹಂಚಿಗೆ ಹೋಳಿಗೆ ಬೇಯ್ತಾ ಇರುತ್ತೆ. ಇಷ್ಟೇ ಸಿಂಪಲ್ ಹೋಳಿಗೆ ಮಾಡೋದು. ಅದು ವೆರಿ ಸಿಂಪಲ್. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು ಅಷ್ಟೇ. ಇಲ್ಲಿ ಊಟ ಸರ್ವ್ ಆಗ್ತಾ ಇದೆ. ಇಲ್ಲೆಲ್ಲ ಊಟ ಸರ್ವ್ ಆಗ್ತಾ ಇದೆ. ಅಷ್ಟು ಊಟ ಮಾಡ್ತಿದ್ದಾರೆ ಇಲ್ಲಿ. ನಾನು ನನ್ನ ಫೇಸ್ನ ತೋರಿಸ್ತಲ್ಲ, ಬಿಕಾಸ್ ಇಲ್ಲಿ ಎಲ್ಲರೂ ಇದ್ದಾರೆ. ನನ್ನ ಫ್ಯಾಮಿಲಿ ಏನಾದರೂ ನೋಡ್ಬಿಟ್ರೆ ಮತ್ತೆ ಬೈತಾರೆ. ಜಸ್ಟ್ ಎಷ್ಟು ಬೇಕೋ ಅಷ್ಟು ಎಲ್ಲೆಲ್ಲಿ ಸಾಧ್ಯವಾಗಿದ್ರೆ ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಒಬ್ಬೊಬ್ಬರನ್ನ ಕುಟ್ಕೊಂಡು ಹೋಗ್ತಿದ್ದೀರಿ ನೀವು, ಲೇಟ್ ಆಗ್ಬಿಡಂಗತ್ತೆ, ವಿಡಿಯೋ ಲಾಂಗ್ ಆಗುತ್ತೆ. ಹಾಗೆ ನೀನು ಇಟ್ಕೊಂಡು ಹೋಗ್ಬಿಡಕ್ಕ ಮುಂದೆ ಅಷ್ಟೇ. ಅದು ಹಚ್ಕೊಂಬರೋಷ್ಟೊತ್ತಿ ಲೇಟ್ ಆಗ್ಬಿಡುತ್ತೆ. ಅಕ್ಕ ಫಾಸ್ಟ್, ಸ್ವಲ್ಪ ಫಾಸ್ಟ್ ಹೋಗಕ್ಕ. ಬೇಕಂದ್ರೆ ಕೊಡಲ್ಲ ನಾವು. ಆಮೇಲೆ ಸ್ಪೆಷಲ್ ಮೂಸ್ತಫ ನಾನು ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಇದ್ದೀನಿ. ನೋಡು ಎಷ್ಟೊಂದು ಕೊಳೆ ಐತೆ ಅಕ್ಕ. ಕೊಳೆನೇ ಇಲ್ಲ ಅಂದ್ರಲ್ಲಿ. ನನಗೆ ಒಳ್ಳೆ ಬಾಳದೆಲ್ಲ ಮಾಡಿದೆ, ಲೈಟಾಗಿ ಐತೆ ಅಷ್ಟೇ. ಗೈಸ್, ನಾನು ಫಂಕ್ಷನ್ ಮುಗಿಸ್ಕೊಂಡು ನಾನು ಡೈರೆಕ್ಟ್ ಯೂನಿವರ್ಸಿಟಿಗೆ ಬಂದೆ. ಯಾಕಂದರೆ ನಾಳೆ ಕಾಲೇಜ್ ಇತ್ತು ಅದರಿಂದ. ಆ್ಯಂಡ್ ನಾನು ಇವಾಗಿನೂ ಬಂದೆ. ಈಗ ಒಂದು 8 ಗಂಟೆ 8 ಕಾಲು ಆಗಿರ್ಬೋದು. ಇವಾಗಿನೂ ಬಂದೆ, ಯಾಕಂದರೆ ನಾನು ಬಿಟ್ಟಿದ್ದೇ ಲೇಟ್ ಆಗಿತ್ತು ಫಂಕ್ಷನ್ ಮುಗಿಸ್ಕೊಂಡು. ಆ್ಯಂಡ್ ಆಂಟಿ ಗಾಯ್ಸ್ ಇಷ್ಟೊತ್ತು ಲೇಟ್ ಆದ್ರೂ ಆ್ಯಕ್ಚುಲಿ ಬಿಡಿಸ್ಕೊಂಡ್ರು ಪಾಪ, ದೂರ ಊರು ಅಂತ. ಆ್ಯಂಡ್ ಆ್ಯಕ್ಚುಲಿ ಆಂಟಿಗೊಂದು ಥ್ಯಾಂಕ್ ಯು ಗೈಸ್. ಇಲ್ಲಿ ಸಖತ್ ಮಳೆ ಬರ್ತಾಯಿತ್ತು ಗೈಸ್ ನಾನು ಬರುವಾಗ. ಒಳ್ಳೆ ಗುಡುಗು ಮಿಂಚು ಸಖತ್ ಮಳೆ. ಇವಾಗಿನ ಆ್ಯಕ್ಚುಲಿ ಲೈಟ್ ಕರೆಂಟ್ ಬಂದಿದ್ದು. ಆ್ಯಂಡ್ ನನ್ನ ಫಂಕ್ಷನ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ವೀಡಿಯೋ ಮಾಡ್ತಿರೋದು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗೂ ಗೊತ್ತಿರಲಿಲ್ಲ ನಾನು ಲಾಗ್ಸ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಂತ. ಅದರಿಂದ ನಾನು ಆಲ್ಮೋಸ್ಟ್ ತುಂಬ ಜನನ ನಾನು ತೋರ್ಸೋಕ್ಕಾಗಿಲ್ಲ. ಆ್ಯಂಡ್ ಅದಕ್ಕೆ ನಾನು ಕಾಲೇಜ್ ಮಾಡೋಕ್ಕೂ ಆಗಿಲ್ಲ. ಐ ಥಿಂಕ್ ಎಲ್ಲೋ ಸ್ವಲ್ಪ ಮಾಡಿರೋದು, ನಾನು ಜಾಸ್ತಿ ಮಾಡಿಲ್ಲ. ಆ್ಯಂಡ್ ನನಗೆ ಯಾಕಂದರೆ ನನಗೆ ನಮ್ಮ ಫ್ಯಾಮಿಲಿ ಫಂಕ್ಷನಲ್ಲಿ ನಾನು ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದು. ಅದರಿಂದ ನನಗೆ ಸ್ವಲ್ಪ ಭಯ ಇತ್ತು.
ಅದರಿಂದ ನಾನು ಜಾಸ್ತಿ ಏನೋ ತೋರ್ಸೋಕ್ಕಾಗಿಲ್ಲ ಅವ್ರನ್ನೆಲ್ಲ. ನನ್ನ ಕೈ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ. ನೆಕ್ಸ್ಟ್ ಮುಂದೆ ಬರೋ ಲಾಗಲ್ಲೆಲ್ಲ ಅವ್ರ ಜೊತೆ ಮಾತಾಡ್ಕೊಂತ ಕನ್ವರ್ಸೇಷನ್ ಮಾಡ್ಕೊಂತ ನಾನು ವ್ಲಾಗ್ಸ್ನ ಮಾಡ್ತೀನಿ. ಯಾಕಂದರೆ ಭಯ ಹೋಗ್ಬೇಕಲ್ಲ ಅದರಿಂದ. ಆ್ಯಂಡ್ ಇಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮರಿಬೇಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು. ಗುಡ್ ನೈಟ್, ಬಾಯ್.